हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्ता निलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुर्मम। हरिः ओं ಶ್ರೀಶಾ ಪಾಹಿ ಅನಂತಕೋಟಿಬ್ರಹ್ಮಾಂಡನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಪ್ರಮೇಯಗಳ ಶಾಸ್ತ್ರ ಪ್ರಮೇಯಗಳು ಒಂದು ಆವರಿತವಾದ 180 ಗಜ್ಜೆಗಳು. 81ನೇ ಗಜ್ಜ ಪುರಾಣ ಪುರುಷೋತ್ತಮ ಎಂದು ಚಿಂತಿಸುತ್ತಿದ್ದವು. 81ನೇ ಗಜ್ಜವನ್ನೂ ಸಹ 180 ಪುರಾಣ ವಾಕ್ಯದಿಂದಲೇ ತಿಳಿಯಬಹುದು ಎಂಬ ಸಾಂಕೇತಿಕವಾಗಿ ಶ್ರೀ ಪುರಂದರದಾಸರು ತಾವೇ ಈ ವಿಶೇಷ ವಿಷಯವನ್ನು ನಮಗೆ ನುಡಿಸಿದ್ರಿಂದ ಅದರ ಪ್ರಸ್ತಾಪವನ್ನು ಮಾಡಿದಂತಾಯಿತು. ಈಗ ಅದು ಸಮರ್ಪಣೆಯನ್ನು ಮಾಡಬೇಕು. ಯಾರಿಂದ ಬಂತೋ ಅವರ ಪಾದಾರವಿಂದಕ್ಕೆ ಸಮರ್ಪಿಸಬೇಕು. ಅವರು ಅವರ ಗುರುಗಳಿಗೆ, ಅವರು ಅವರ ಗುರುಗಳಿಗೆ, ಅವರು ಅವರ ಗುರುಗಳಿಗೆ, ಪರಮ ಗುರುಗಳಿಗೆ, ನಂತರ ಪುರಂದರ ವಿಠಲನಿಗೆ ಸಮರ್ಪಣೆಯಾಗುತ್ತದೆ. ಇದೇ ಕ್ರಮ. ನಾವು ಸಹಜವಾಗಿ ಪ್ರಕೃತಿಯಲ್ಲಿ ನೋಡುತ್ತೇವೆ. ಮಳೆಯ ನೀರು ಎಲ್ಲಿ ಬಂತೋ ಅದು ನಮ್ಮ ಮನೆಯ ಮುಂದೆ ಹಾದು ಹೋಗಿ ದೊಡ್ಡ ದೊಡ್ಡ ನದಿ, ಕೆರೆ ಮುಂತಾದ ಬಾವಿ ಇಂಥದನ್ನು ಮುಚ್ಚಿ ಅದನ್ನು ಮೀರಿಸಿ ಹೋಗಿ ಸಮುದ್ರವನ್ನೇ ಸೇರುವಂತೆ ಎಲ್ಲ ವಾಕ್ಯಗಳು ಸಹ ಭಗವಂತನಿಂದಲೇ ಉದುರಿದ್ದು ಮಳೆ ರೂಪದಲ್ಲಿ ಮತ್ತೆ ಅದು ಸಮುದ್ರದಲ್ಲಿ ಹೋಗಿ ಸೂರ್ಯನಿಂದ ಮೇಲೆ ಹೋಗುವಂತೆ ಭಗವಂತನ ಪಾದಾರವನ್ನೇ ಸೇರುವಂತೆ ಎಲ್ಲ ವಾಕ್ಯಗಳು ಸಹ ಭಗವಂತನನ್ನೇ ಆಶ್ರಯಿಸಿದೆ, ಭಗವಂತನನ್ನೇ ಸೇರುತ್ತಿದೆ. ಈ ಮಧ್ಯದಲ್ಲಿ ಎಲ್ಲ ಜೀವರ ಸಾಧನೆಗಾಗಿ ಭಗವಂತ ಎಲ್ಲರಿಗೂ ಒಂದು ಸಂದರ್ಭವನ್ನು ಅವಕಾಶ ಕಲ್ಪನೆ ಮಾಡುತ್ತಿದ್ದಾನೆ. ಇದನ್ನು ಸಹ ನಾವು ಪುರಾಣ ಶಬ್ದದಿಂದಲೇ ತಿಳಿಯಬಹುದು. ಪುರಾಣ ಪುರುಷೋತ್ತಮ ಎಂದು ಹೇಳಿದ್ರಿಂದ ಸಕಲ ಉಪಾಸನೆಯ ಮಾರ್ಗವೂ ಸಹ ಪುರಾಣದಿಂದಲೇ. ಪುರಾಣವೇ ಪ್ರಶ್ನೆ, ಪುರಾಣವೇ ಉತ್ತರ. ನಾವು ವೇದವನ್ನು ಅನುಸಂಧಾನ ಮಾಡುತ್ತಿದ್ದಾಗ ಅಲ್ಲಿ ಉತ್ತರ ರೂಪವಾಗಿರುತ್ತದೆ. ಅದಕ್ಕೆ ಪ್ರಶ್ನೆ ಯಾವುದು ಅಂತ ತಿಳಿಯುವುದಿಲ್ಲ. ಇತಿಹಾಸ ಪುರಾಣಗಳಲ್ಲಿ ಕ್ರಮವಾಗಿ ಆಖ್ಯಾನಿಕ ರೂಪವಾಗಿರುತ್ತದೆ. ಅಲ್ಲಿ ಅನಂತ ಪ್ರಶ್ನೆಗಳಿಗೆ ಅನಂತ ಉತ್ತರ ರೂಪವಾಗಿರುತ್ತದೆ. ಆದರೆ ನಮಗೆ ಪ್ರಶ್ನೆಯೇ ಹುಟ್ಟುವುದಿಲ್ಲ. ಉತ್ತರವನ್ನು ಓದಿಕೊಂಡು ಹೋದರೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಎಂದು ಸಮಂಜಸ ತಿಳಿಯುವುದಿಲ್ಲ. ಆದ್ದರಿಂದ ಪುರಾಣದಲ್ಲಿ ಶ್ರೀ ವೇದವ್ಯಾಸರೇ 18 ಪುರಾಣದ ಹೆಸರುಗಳನ್ನು ಹೇಳಿ ಅನಂತಾನಂತ ಶಬ್ದಗಳನ್ನು ಪ್ರಯೋಗ ಮಾಡಿ ಪ್ರಶ್ನೆ ಉತ್ತರ ರೂಪವಾಗಿ ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾಮಹಿಮೆ ಉಳ್ಳತಕ್ಕಂಥ ವೇದವ್ಯಾಸರಿಂದ ರಚಿತವಾದದ್ದು 18 ಪುರಾಣಗಳು. ಭಗವಂತನ ಅನೇಕ ಭಗವದ್ ರೂಪಗಳನ್ನು ಸಹ ಪುರಾಣದಿಂದ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಇಂದು ಚರ್ಚಿಸೋಣ. ಬೇರೆ ಬೇರೆ ಭಗವದ್ ರೂಪಗಳು ಸರ್ವಮೂಲ ಗ್ರಂಥಗಳಲ್ಲಿ ಉಲ್ಲೇಖಗೊಂಡ ಪುರಾಣಗಳ ವಚನಗಳಲ್ಲಿ ಭಗವಂತನ ಬೇರೆ ಬೇರೆ ರೂಪಗಳು ಹೇಗೆ ಪ್ರಸ್ತುತವಾಗಿದೆ ಎಂಬುದನ್ನು ಕಿಂಚಿತ್ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಕಪಿಲೋ ವಾಸುದೇವಾಖ್ಯ ತತ್ರ ಸಾಂಖ್ಯ ಜಗಾದಃ ಬ್ರಹ್ಮಾದಿಭ್ಯಶ್ಚ ದೇವೇಭ್ಯೋ ಭೃಗ್ವಾದಿಭ್ಯಸ್ತಥೈವ ಚ
ತಥೈವ ಸುರಯಃ ಸರ್ವ ವೇದಾರ್ಥೈಃ ಉಪಬ್ರಹ್ಮಿತಂ ಸರ್ವವೇದ ವಿರುದ್ಧಂ ಚ ಕಪಿಲೋ ಅನ್ಯ ಜಗಾದಃ ಸಾಂಖ್ಯಾಮಾಸುರಂ ಯೇ ಅನ್ಯೈಃ ತೈ ಕುತರ್ಕ್ಯಂ ಪರಿಬ್ರಹ್ಮ್ಯತಂ. ಪದ್ಮಪುರಾಣದಲ್ಲಿ ವಿಶೇಷವಾದ ಈ ವಾಕ್ಯ ಭಾಗವತ ಪ್ರಥಮ ಸ್ಕಂದದ 3ನೇ ಅಧ್ಯಾಯದ 10ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತಿಳಿಸಿದ್ದಾರೆ. ಕಪಿಲ ವಾಸುದೇವ ಎಂಬುವನು ವೈದಿಕ ಸಾಂಖ್ಯವನ್ನು ಬ್ರಹ್ಮಾದಿ ದೇವತೆಗಳಿಗೂ ಭೃಗ್ವಾದಿ ಋಷಿಗಳಿಗೂ ಅಸುರರಿಗೂ ಉಪದೇಶಿಸಿರುವನು. ಈ ಸಾಂಖ್ಯಶಾಸ್ತ್ರ ಸಕಲ ವೇದಾರ್ಥಗಳಿಂದ ತುಂಬಿರುವಂತಾಗಿದೆ. ಮತ್ತೊಬ್ಬ ಕಪಿಲ ಎಂಬತಕ್ಕಂಥದ್ದು ಅಸುರಿ ಎಂಬುವನಿಗೆ ಉಪದೇಶಿಸಿರುವ ಮತ್ತೊಂದು ಸಾಂಖ್ಯಶಾಸ್ತ್ರ ಸರ್ವವೇದ ವಿರುದ್ಧವಾದುದು, ಕುಯುಕ್ತಿಗಳಿಂದ ತುಂಬಿರುವಂತಹದ್ದು. ಭಗವಂತನ ಹೆಸರೇ ಕಪಿಲ. ಅದೇ ಹೆಸರನ್ನು ತಪಸ್ಸು ಮಾಡಿ ಒಬ್ಬ ತಾಮಸ ಜೀವ ಇಟ್ಟುಕೊಂಡು ಗ್ರಂಥವನ್ನು ರಚನೆ ಮಾಡಿ ಅವನ ಶಿಷ್ಯನ ಹೆಸರನ್ನೂ ಅವನನ್ನು ಕಪಿಲದೇವನ ಶಿಷ್ಯನಂತೆ ಆ ನಾಮಧೇಯವನ್ನು ಉಳ್ಳವನಾಗಿ ಲೋಕದಲ್ಲಿ ಮೋಸ ಮಾಡಿರುತ್ತಾರೆ. ಇಂತಹ ವಿಶೇಷ ವಿಷಯ ನಮಗೆ ಹೇಗೆ ತಿಳಿಯಬೇಕು? ವೇದವ್ಯಾಸ ದೇವರೇ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಏಕೆಂದರೆ ಅಸುರರಿಗೆ ಮಹಾಶಕ್ತಿ ಇರುತ್ತದೆ, ವರದಿಂದ ಕೊಂಡಿರುತ್ತಾರೆ. ಆ ಶಕ್ತಿಯಿಂದ ಅನೇಕ ಜನರನ್ನು ವಶ ಮಾಡಿಕೊಂಡಿರುತ್ತಾರೆ. ಅವರಿಗೆ ಹೇಳಿದ್ದನ್ನೇ ಕೇಳಬೇಕು ಎಂಬ ದುರಾಡಳಿತ ಪೀಡಿತರಾಗಿರುತ್ತಾರೆ. ಆದ್ದರಿಂದ ಶ್ರೀ ವೇದವ್ಯಾಸ ದೇವರು ಇಂತಹ ವಿಶೇಷ ರಹಸ್ಯವನ್ನು ಪುರಾಣದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಕುಮಾರೋ ನಾಮ ಭಗವಾನ್ ಸ್ವಯಂ ಸ್ಮಸ್ಮಾದಾಜಾಯತಃ ದಿದೇಶ ಬ್ರಹ್ಮಣೇ ಬ್ರಹ್ಮ ಬ್ರಹ್ಮಚರ್ಯೇ ಸ್ಥಿತೋ ವಿಭುಃ ಯಸ್ಮಾತ್ ಸನತ್ಕುಮಾರಶ್ಚ ಬ್ರಹ್ಮಚರ್ಯಂ ಪಾಲಯತ ಯಸ್ತಾಣುತಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ ಎಂಬುದು ಬ್ರಹ್ಮಪುರಾಣದ ವಾಕ್ಯ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಶ್ರೀಮದಾನಂದ ತೀರ್ಥರು ವಿಶ್ಲೇಷಿಸಿದ್ದಾರೆ. ಇದರ ಅರ್ಥವೇನಪ್ಪ ಅಂದರೆ, ಕುಮಾರ ಎಂಬ ಭಗವದ್ರೂಪ ತನ್ನಿಂದ ತಾನೇ ಪ್ರಾದುರ್ಭೂತವಾದದ್ದು. ಬ್ರಹ್ಮಚರ್ಯವನ್ನು ಅಳವಡಿಸಿಕೊಂಡಿದ್ದ ಈ ರೂಪ ಚತುರ್ಮುಖದ ವೇದವನ್ನು ಉಪದೇಶಿಸಿತು. ಈ ಭಗವದ್ರೂಪದ ಅನುಗ್ರಹದಿಂದಲೇ ಚತುರ್ಮುಖನ ಮಾನಸ ಪುತ್ರನಾದ ಸನತ್ಕುಮಾರನು ಬ್ರಹ್ಮಚರ್ಯವನ್ನು ಪಾಲಿಸಿದನು. ರುದ್ರದೇವರಿಗೆ ವೈರಾಗ್ಯವನ್ನು ಈ ಭಗವದ್ರೂಪವೇ ನೀಡಿತು. ನೋಡಿ, ನಾವು ವೈರಾಗ್ಯಾಧಿಪತಿ ರುದ್ರದೇವರು ಅಂತ ತಿಳಿದುಕೊಳ್ತೇವೆ. ಆದರೆ ಈ ವೈರಾಗ್ಯ ಅವರಿಗೆ ಯಾರಿಂದ ಉಪದೇಶವಾಯಿತು? ಯಾರಿಂದ ಕಲಿತಿದ್ದು? ಭಗವಂತನಿಂದಲೇ. ಕುಮಾರ ಎಂಬತಕ್ಕಂಥ ಭಗವದ್ ರೂಪದಿಂದ ಸನತ್ಕುಮಾರ ಎಂಬತಕ್ಕಂಥದ್ದು ಸನತ್ಕುಮಾರ ಅಂತ ಕೇಳುತ್ತೇವೆ. ಅವರ ಬ್ರಹ್ಮಚರ್ಯವನ್ನು ಪಾಲಿಸಿದರು ಅಂತ ಕೇಳುತ್ತೇವೆ. ಆ ಸನತ್ಕುಮಾರನೇ ಮಾನಸ ಪುತ್ರನಾಗಿರ್ತಕ್ಕಂಥವನು, ಕುಮಾರನಿಗೆ ಮಾನಸ ಪುತ್ರನಾಗಿರ್ತಕ್ಕಂಥವನು. ಇಂಥ ವಿಶೇಷ ವಿಷಯಗಳು ಪುರಾಣದಿಂದ ನಮಗೆ ತಿಳಿದು ಬರುತ್ತದೆ. ಐತರೇಯೋ ಹರಿಪ್ರಾಕ್ ನಾರದಾಯ ಸ್ವಕಾಂತರಂ ಯಸ್ಮಾತ್ ವೈ ವೈಷ್ಣವ ನಾಣ್ಯೇ ಯದ್ರತೇನ ಸುಖಂ ಪರಂ. ಬ್ರಹ್ಮಪುರಾಣದಲ್ಲಿ ಹೇಳಿರ್ತಕ್ಕಂಥದ್ದು ಭಾಗವತ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ 19ನೇ ಶ್ಲೋಕದಲ್ಲಿ ಶ್ರೀಮದಾನಂದ ತೀರ್ಥರು ಉದಹರಿಸಿದ್ದಾರೆ. ಐತರೇಯ ರೂಪಿ ಪರಮಾತ್ಮ ನಾರದರಿಗೆ ತಮ್ಮ ಶರೀರದ ಬಗ್ಗೆ ಉಪದೇಶಿಸುವನು. ವಿಷ್ಣು ಭಕ್ತರಷ್ಟೇ ಯಾವ ಭಗವಂತನ ಶರೀರ ಹೊಂದುವರೋ, ಯಾರ ಅನುಗ್ರಹವಿಲ್ಲದೆ ಮೋಕ್ಷದ ಪರಮ ಸುಖ ದೊರಕುವುದಿಲ್ಲವೋ ಅಂತಹ ರೂಪ ಅದು. ಭಗವಂತನ ಒಂದೊಂದು ರೂಪಗಳ ವಿಶೇಷತೆಯನ್ನು ನಾವು ತಿಳಿದುಕೊಳ್ಳಬೇಕು. ವೇದದಲ್ಲಿ ಭಗವಂತನ ಅನೇಕ ನಾಮಗಳನ್ನು ಉಚ್ಚಾರ ಮಾಡಿದ್ದರೂ ಸಹ ಅದರ ಅವತಾರದ ವಿಶೇಷತೆ ನಮಗೆ ತಿಳಿದು ಬರುವುದಿಲ್ಲ.
ಅದನ್ನು ಶ್ರೀ ವೇದವ್ಯಾಸ ದೇವರು ಪೃಥಕ್ಕಾಗಿ ಪುರಾಣ ರೂಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ತಿಳಿಯುವುದೇನೆಂದರೆ, ವೇದಗಳಲ್ಲಿ ಯಾವುದು ತಿಳಿಯುವುದಿಲ್ಲವೋ ಅದು ಪುರಾಣದಿಂದ ತಿಳಿದುಕೊಳ್ಳಿ. ಇದು ಪುರಾಣದ ಮಹತ್ವ. ಕೇವಲ ವೇದವನ್ನು ಓದುವರು ವೇದ ಗಾರ್ಧಬಹ ಎಂದು ಪುರಂದರದಾಸರೆಂದು ತೋರಿಸಿದ್ದಾರೆ. ಯಾಕೆ? ವೇದಾರ್ಥವನ್ನೇ ತಿಳಿದುಕೊಳ್ಳದೆ ವೇದವನ್ನು ಉಚ್ಚಾರ ಮಾಡಿದರೆ ಏನು ಪ್ರಯೋಜನ? ವೇದ ಎಂಬತಕ್ಕಂಥ ಭಾರವಾದ ವಸ್ತುವನ್ನು ಹೊತ್ತುಕೊಂಡಿರ್ತಕ್ಕಂಥ 4 ಕಾಲಿನ ಪ್ರಾಣಿ ಎಂದು ತಿಳಿಸಿಬಿಟ್ಟಿದ್ದಾರೆ. ಆದ್ದರಿಂದ ನಾವು ಅರ್ಥಾನುಸಂಧಾನದಿಂದ ನಾವು ಉಪಾಸನೆಗೆ ಗಮನ ಕೊಡಬೇಕು. ಉಪಾಸನೆಗೆ ಯೋಗ್ಯವಲ್ಲದ ವಿದ್ಯೆ ನಮಗೆ ಪ್ರಯೋಜನಕಾರಿ ಆಗುವುದಿಲ್ಲ ಎಂಬುದೇ ತಾತ್ಪರ್ಯ. ಭಗವಂತನ ವಿಶೇಷ ಅವತಾರಗಳಲ್ಲಿ ರಾಮ ಏಕೋ ಹಿ ಅನಂತಾಂಶ ತತ್ರ ರಾಮಾಭಿದೋ ಹರಿ ಶುಕ್ಲಕೇಶಾತ್ಮಕ ತಸ್ಮಿನ್ ರಮಯಾಮಾಸ ವೈ ಜಗತ್. ಬ್ರಹ್ಮ ಪುರಾಣದ ವಾಕ್ಯ. ಇದನ್ನು ಭಾಗವತ ತಾತ್ಪರ್ಯದಲ್ಲಿ 2ನೇ ಸ್ಕಂದದ 7ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಶ್ರೀಮದಾನಂದೇಂದ್ರರು ಉದ್ದೇಶಿಸಿದ್ದಾರೆ. ಇದರ ಅರ್ಥವೇನು? ಶೇಷನ ಅವತಾರ ಬಲರಾಮ ಎನಿಸಿದ್ದು, ಅವನಲ್ಲಿ ಭಗವಂತನ ಶುಕ್ಲಕೇಶರೂಪಿಯಾದ ರಾಮ ಎನಿಸುವ ಭಗವಂತನ ರೂಪ ಇದೆ. ಬಲರಾಮನ ರೂಪದಲ್ಲಿದ್ದುಕೊಂಡು ಜಗತ್ತನ್ನು ಸಂತೋಷಪಡಿಸಿದ್ದ ಇವನು ರಾಮ ಎನಿಸಿದನು. ರಾಮ ಅಂದರೆ ಮನಸ್ಸನ್ನು ಉಲ್ಲಾಸವಾಗಿ ಮಾಡತಕ್ಕಂಥವನೆಂದು ಅರ್ಥ. ಈ ರಾಮ ಶಬ್ದ ಯಾಕೆ ಬಂತು ಅಂದರೆ, ಭಗವಂತನೇ ಆ ಬಲರಾಮನಲ್ಲಿ ಇದ್ದುದರಿಂದ ಎಂಬ ವಿಶೇಷಾಂಶ. ಅಂದಿನ ಜನರು ಬಲರಾಮನನ್ನು ಕಂಡರು, ಆದರೆ ಅವರಿಗೆ ಭಗವಂತನ ಅವ್ಯಯ. ಭಗವಂತನು ಕಾಣಿಸುವುದಿಲ್ಲ, ಅವ್ಯಕ್ತನಾಗಿರುತ್ತಾನೆ. ಅವನನ್ನು ಹೇಗೆ ತಿಳಿದುಕೊಳ್ಳುವುದು? ವೇದವ್ಯಾಸರ ವಾಕ್ಯದಿಂದ ತಿಳಿದುಕೊಳ್ಳಬೇಕು. ಇಂತಹ ರಹಸ್ಯವಾದ ವಿಷಯ ನಮಗೆ ವೇದವ್ಯಾಸ ದೇವರು ಪುರಾಣಗಳಿಂದ ತಿಳಿಸಿಕೊಟ್ಟಿದ್ದಾರೆ. ವೇನೈ ಪೃಥೋ ಸನ್ನಿಹಿತೋ ರಾಜರೂಪೇ ಜನಾರ್ದನ. ವೇನನ ಪುತ್ರನಾದ ಪೃಥುರಾಜನಲ್ಲಿ ರಾಜರೂಪದ ಭಗವಂತನ ಸನ್ನಿಹಿತರಾಗಿರುವನು. ಭಗವಂತನ ಆವೇಶರೂಪ, ಅಂಶರೂಪ ಮತ್ತು ಮೂಲ ಮತ್ಸ್ಯಾದಿ ರೂಪಗಳು ಇವೆಲ್ಲವನ್ನು ವೇದವ್ಯಾಸ ದೇವರೇ ತಿಳಿಸಿಕೊಟ್ಟಿದ್ದಾರೆ. ಯಾವ ಪೃಥುರಾಜನಲ್ಲಿ ಭಗವಂತ ಸನ್ನಿಹಿತನಾಗಿರುತ್ತಾನೆ, ಆದ್ದರಿಂದ ಅದಕ್ಕೆ ಆವೇಶರೂಪ ಎಂದು ಹೇಳಬೇಕು ಎಂದು ತಿಳಿಸಿದ್ದಾರೆ. ಹರಿತ್ತಾಪಸರಾಮೋಸೌ ಜಾತ ತಪಸೆ ವೈ ಮನು ಗಜೇಂದ್ರಂ ಮೋಚಯಾಮಾಸ ಸಸದ ಸ ಜಗದ್ವಿಭು ಎಂಬುದು ಮಾತ್ಸ್ಯ ಪುರಾಣದ ವಾಕ್ಯ. ಭಾಗವತ 2ನೇ ಸ್ಕಂದ 7ನೇ ಅಧ್ಯಾಯ 16ನೇ ಭಾಗವತ. ಇದರ ಅರ್ಥವೇನು? ಶ್ರೀಹರಿ ತಪಸ್ಸೆನ್ನುವನಲ್ಲಿ ಅವತರಿಸಿದ್ರಿಂದ ತಾಪಸ ಎನಿಸಿದನು. ಹರಿ ಎಂಬುವುದು ಹೆಸರು. ತಾಪಸ ಮನ್ವಂತರದಲ್ಲಿ ಗಜೇಂದ್ರನಿಗೆ ಬಿಡುಗಡೆ ನೀಡಿದವನು ಇವನೇ. ಆ ಮನ್ವಂತರದಲ್ಲಿ ಭಗವಂತ ಹೆಸರಿನಿಂದ ತಾಪಸನಾಗೇ ಇದ್ದ ಮತ್ತು ಅವನೇ ಇಂದ್ರನಾಗೂ ಇದ್ದ. ಅವನೇ ಗಜೇಂದ್ರನಿಗೆ ವಿಮೋಚನೆಯನ್ನು ಮಾಡಿದ ಎಂಬುದನ್ನು ಈ ರಹಸ್ಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಕುಮಾರನಾಮತು ಹರಿ ಬ್ರಹ್ಮಚಾರಿಯೇವ ಸ್ವಯಂ ಸನತ್ಕುಮಾರಾಯ ಪರಂ ಪ್ರೋವಾಚ ಜಗದೀಶ್ವರ ಎಂಬುದು ಸ್ಕಾಂದ ಪುರಾಣದ ವಾಕ್ಯ. ಇದನ್ನು ಭಾಗವತ ಏಕಾದಶ ಸ್ಕಂದದಲ್ಲಿ ತಿಳಿಸಲ್ಪಟ್ಟಿದೆ. ಬ್ರಹ್ಮಚಾರಿಯ ರೂಪ ಹೊತ್ತ ಕುಮಾರ ಎನಿಸುವ ಭಗವಂತ ಚತುರ್ಮುಖನ ಮಾನಸಪುತ್ರ ಸನತ್ಕುಮಾರನಿಗೆ ಪರಬ್ರಹ್ಮನನ್ನು ಉಪದೇಶಿಸಿದನು ಎಂದರ್ಥ. ಅಲ್ಲಿ ಸನತ್ಕುಮಾರನಿಗೂ ಸಹ ಭಗವಂತನ ಉಪದೇಶದಿಂದಲೇ ಅವನು ಬ್ರಹ್ಮಚಾರಿತ್ವವನ್ನು
ಆ ಮೂಲಕ ಭಗವಂತನನ್ನು ಅವನ ಪ್ರೀತಿಯನ್ನು ಗಳಿಸಿದನು ಎಂಬುದು ಇದೆಲ್ಲವೂ ಅತ್ಯಂತ ರಹಸ್ಯವಾದ ವಿಷಯಗಳು. ಇದು ಪುರಾಣದಿಂದ ಮಾತ್ರ ನಮಗೆ ಲಭ್ಯವಾಗುವುದು. ವೇದವನ್ನು ಓದಿದರೆ ಈ ರಹಸ್ಯಗಳು ನಮಗೆ ತಿಳಿಯುವುದೇ ಇಲ್ಲ. ಅನಾಜ್ಞಾನಂತೋಪಿ ಹರಿವೈಕಾರಿಕ ಗಣೇಶ್ವಜಃ ಅವತೀರ್ಣ ಪದಾಂಗುಷ್ಟಾಂ ಅಜ್ಜಾಸ್ತೆ ವಿಶ್ವಭಗ್ವಿಭುಃ ಪಾದದೇವಸ್ಯ ಯಜ್ಞೋನ್ಯಸ್ತ್ವಂ ಪ್ರವಿಶ್ಯ ಹರಿಸ್ವಯಂ ಸರ್ವಂ ವಿದಾರಯನ್ ದೇಹಂ ವರ್ತತೆ ಸರ್ವಶಕ್ತಿದೃಕ್ ಎಂಬುದು ವನ್ಯಪುರಾಣದ ವಾಕ್ಯ. ಇತ್ಯಾಗ್ನೇಯೇತ ವನ್ಹಿ ಅಂತ ಹೇಳಿ ಭಾಗವತದಲ್ಲಿ ಶ್ರೀಮದಾನಂದ ತೀರ್ಥರು ಭಾಷ್ಯ ರೂಪದಲ್ಲಿ ತಿಳಿಸಿದ್ದಾರೆ. ದ್ವಿತೀಯ ಸ್ಕಂದದ 5ನೇ ಅಧ್ಯಾಯದಲ್ಲಿ ನಾವು ಇದನ್ನು ನೋಡಬಹುದು. ಶ್ರೀಹರಿ ಅನಾದಿಯಾಗಿರುವನು, ಅನಂತನಾಗಿರುವನು. ಆದರೂ ವೈಕಾರಿಕ ದೇವತೆಗಳ ಒಬ್ಬನಾದ ಉಪೇಂದ್ರ ನಾಮಕನಾಗಿ ಅವತರಿಸುವನು. ಪಾದದ ಅಂಗುಷ್ಟವನ್ನು ಆಶ್ರಯಿಸಿ ನೆಲೆಸಿರುವನು. ಯಜ್ಞ ಎಂಬ ಮತ್ತೊಬ್ಬ ಪಾದದೇವತೆ ಇದ್ದು ಅಂತಹ ಪಾದದೇವತೆಯಲ್ಲೇ ಪ್ರವೇಶಿಸಿ ಸಮಗ್ರ ದೇಹವನ್ನು ಇವನು ಧರಿಸಿಕೊಂಡಿರುವನೆಂದರ್ಥ. ನಾವು ಮನುಷ್ಯರು ಪಾದದಿಂದ ನಡೆಯುತ್ತೇವೆ. ಪಾದಕ್ಕೆ ಶಕ್ತಿ ಕೊಟ್ಟವರು ಯಾರು? ನಾವೇನು ತಿಳಿದುಕೊಳ್ಳಬೇಕು. ಕೈಯಲ್ಲಿ ನಡೆಯುವುದಕ್ಕೆ ಆಗುವುದಿಲ್ಲ, ತಲೆಯಿಂದ ನಡೆಯುವುದಕ್ಕೆ ಸಾಧ್ಯವಿಲ್ಲ, ಮೈಯಿಂದ ಹೊರಳಿಕೊಂಡು ಹೋಗಲು ಸಾಧ್ಯವಿಲ್ಲ. ಆದರೆ ಕಾಲಿನಿಂದ ನಾವು ಅತಿ ವೇಗವಾಗಿ ಗಂಟೆಗೆ 10 ಕಿಲೋಮೀಟರ್ 20 ಕಿಲೋಮೀಟರ್ ಸಹ ನಾವು ವೇಗವಾಗಿ ಚಲಿಸಬಹುದು, ಓಡಬಹುದು. ಇದು ತಲೆಯಿಂದ ಸಾಧ್ಯವಾಗುತ್ತಿತ್ತಾ? ಕೈಯಿಂದ ಸಾಧ್ಯವಾಗುತ್ತಿತ್ತಾ? ಹೊರಳಿಕೊಂಡು ಹೋದರೆ ಸಾಧ್ಯವಾಗುತ್ತಿತ್ತಾ? ಆಗುತ್ತಿರಲಿಲ್ಲ. ಆದರೆ ಇದನ್ನು ಕರುಣಿಸಿದ ಭಗವಂತನ ರೂಪವನ್ನೇ ನಾವು ತಿಳಿಯುವುದಿಲ್ಲ. ಅವನೇ ಭಗವಂತ ಯಜ್ಞ ಎಂಬ ಹೆಸರಿನಿಂದ ಉಪೇಂದ್ರ ನಾಮಕನಾಗಿದ್ದಾನೆ. ಅವನು ಪಾದದ ಅಂಗುಷ್ಟವನ್ನು ಆಶ್ರಯಿಸಿ, ಪ್ರತಿಯೊಂದು ಜೀವರ ಪಾದ ಅಂಗುಷ್ಟವನ್ನು ಆಶ್ರಯಿಸಿ ಅಲ್ಲಿ ಶಕ್ತಿಯನ್ನು ಕೊಟ್ಟಿರೋದ್ರಿಂದ ನಾವು ಪಾದದಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದೀವಿ. ಆದ್ದರಿಂದ ನಾವು ಪ್ರತಿದಿನ ಪಾದವನ್ನು ಭೂಮಿಯಲ್ಲಿ ಇಡಕ್ಕೆ ಮುಂಚಿತವಾಗಿ ನಾವು ಆರಾಧನೆ ಮಾಡಬೇಕಾಗಿರತಕ್ಕಂಥದ್ದು ರೂಪ ಉಪೇಂದ್ರ ನಾಮಕರಾಗಿರ್ತಕ್ಕಂಥ ಯಜ್ಞ ನಾಮಕರಾಗಿರ್ತಕ್ಕಂಥ ಭಗವಂತ. ಇದೇ ಹೆಸರಿನ ದೇವತೆಯೂ ಇದ್ದಾನೆ. ಆ ದೇವತೆಯಲ್ಲಿಯೂ ಭಗವಂತನೇ ಇದ್ದು ಆ ಕೆಲಸವನ್ನು ಮಾಡಿಸುತ್ತಿದ್ದಾನೆ ಎಂದು ನಾವು ತಿಳಿಯಬೇಕು. ಅವಿವೇಶ ಪ್ರತುಂ ದೇವ ಶಂಕಿ ಚಕ್ರೇ ಚತುರ್ಭುಜ ಎಂಬುದು ಪದ್ಮಪುರಾಣದ ವಾಕ್ಯ. ಶಂಖ ಚಕ್ರಗಳನ್ನು ಧರಿಸಿದ ಚತುರ್ಭುಜನಾದ ಭಗವಂತ ಪೃಥುವಿನಲ್ಲಿ ಆವೇಶಗೊಂಡಿರುವನು. ಎಷ್ಟು ಸುಸ್ಪಷ್ಟವಾಗಿ ವೇದವ್ಯಾಸ ದೇವರು ನಮಗೆ ಪುರಾಣದ ರಹಸ್ಯವನ್ನು ಪುರಾಣದಲ್ಲೇ ಅಂತ ತೋರಿಸ್ತಾ ಇದ್ದಾರೆ. ಶಂಖ ಚಕ್ರ ಬೃಹದಿ ದೇಶ ಶ್ವೇತವರ್ಣೋ ಮಹಾಭುಜ ಆವಿಷ್ಟ ಶ್ವೇತಕೇಶಾತ್ಮ ಶೇಷಾಂಶ ರೋಹಿಣಿ ಸುತಂ. ವರಾಹ ಪುರಾಣದಲ್ಲಿ ಉಕ್ತವಾಗಿರ್ತಕ್ಕಂಥದ್ದು. ಭಾಗವತ ತಾತ್ಪರ್ಯದಲ್ಲಿ 1ನೇ ಸ್ಕಂದದ 3ನೇ ಅಧ್ಯಾಯದಲ್ಲಿ ಶ್ರೀಮದಾನಂದ ತೀರ್ಥರು ತಿಳಿಸಿದ್ದಾರೆ. ಒಡೆಯ ಎನಿಸಿರುವ ಬ್ರಹ್ಮಾದಿಗಳಿಗೂ ಒಡೆಯನಾದ ಶಂಖಚಕ್ರಧಾರಿಯಾದ ಬಿಳಿ ಬಣ್ಣದ ದೀರ್ಘ ಭುಜವುಳ್ಳ ಶ್ವೇತ ಕೇಶದ ಬಿಳಿ ಕೂದಲಿನ ಸ್ವರೂಪಿಯಾದ ಭಗವಂತನು ಶೇಷಾಂಶ ಸಂಭೂತರಾದ ರೋಹಿಣಿಯ ಪುತ್ರ ಬಲರಾಮನನ್ನು ಆವೇಶಗೊಂಡಿರುವನು. ಆವೇಶ ಎಂದರೆ ಏನು? ಬಲರಾಮದೇವರು ಎಂಬತಕ್ಕಂಥದ್ದು ಶೇಷದೇವರು. ಅವರಲ್ಲಿ ಆಗಾಗ್ಗೆ ಭಗವಂತ ಆವೇಶಗೊಳ್ಳುವನು. ತನ್ನ ಹೆಚ್ಚಾದ ಶಕ್ತಿಯನ್ನು ತೋರುವನು, ಪ್ರಕಟ ಮಾಡುವನು. ಯಾತಕ್ಕೋಸ್ಕರ ಮಾಡುವನು ಅಂದರೆ ಜಗತ್ತನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಮಾಡುವನು ಅಂತ ನಾವು ತಿಳಿಯಬೇಕು.
ಅಶೇಷ ಜಗದಾಧಾರ ಶಿಂಶುಮಾರೋ ಹರಿಪರಃ ಸರ್ವೇ ಬ್ರಹ್ಮವಿದೋ ನತ್ವಾ ತ್ವಂ ಯಾಂತಿ ಪರಮಂ ಪದಂ. ಬ್ರಹ್ಮಾಂಡ ಪುರಾಣದಲ್ಲಿ ವಾಕ್ಯ, ಶ್ರೀಹರಿ ತನ್ನ ಶಿಂಶುಮಾರ ರೂಪದಿಂದ ಸಮಸ್ತ ಜಗತ್ತಿಗೆ ಆಧಾರನಾಗಿರುವನು. ಬ್ರಹ್ಮಜ್ಞಾನಿಗಳು ಅವನಿಗೆ ನಮಿಸಿಯೇ ಮೋಕ್ಷವನ್ನು ಹೊಂದುವರು. ಶಿಂಶುಮಾರ ರೂಪವನ್ನು ನಾವು ಸ್ಮರಣೆ ಮಾಡಬೇಕು, ಅವನು ನಮಸ್ಕಾರ ಮಾಡಬೇಕು. ಶಿಂಶುಮಾರ ರೂಪಿ ಅಂದರೆ ಏನರ್ಥ ಅಂದರೆ ಇಡೀ ಬ್ರಹ್ಮಾಂಡವನ್ನು ತನ್ನ ಕೊಂಡಿಯಿಂದ ಮೇಲ್ಭಾಗದಲ್ಲಿದ್ದು ಹಿಡಿದುಕೊಂಡಿರ್ತಕ್ಕಂಥ ಅವನು. ಕೆಳಭಾಗದಲ್ಲಿ ಕೂರ್ಮ ರೂಪನಾಗಿ ಮೇಲೆ ಶಿಂಶುಮಾರ ರೂಪವಾಗಿ ಈ ಜಗತ್ತನ್ನು ಹಿಡಿದುಕೊಂಡಿರ್ತಕ್ಕಂಥವನು. ನಾವು ಇದರ ಪ್ರಜ್ಞೆಯೇ ಇಲ್ಲದೆ ಭೂಮಿಯ ಮೇಲೆ ಓಡಾಡುತ್ತಿದ್ದೇವೆ, ಅಂತರಿಕ್ಷ ಲೋಕಕ್ಕೆ ಓಡಾಡುತ್ತೇವೆ. ಆದರೆ ನಮ್ಮನ್ನು ಹಿಡಿದು ರಕ್ಷಿಸುತ್ತಿರುವ ಭಗವಂತ ನಾವು ಮರೆತು ಬಿಡುತ್ತೇವೆ. ವೇದವ್ಯಾಸದೇವರು ನಾವು ಭೂಮಿಯಲ್ಲಿದ್ದಾಗಲೂ ಆಕಾಶದಲ್ಲಿ ಹಾರುವಾಗಲೂ ಸ್ಮರಿಸಬೇಕಾದ ರೂಪವನ್ನು ಇಲ್ಲಿ ನಮಗೆ ಪರಿಚಯ ಮಾಡುತ್ತಿದ್ದಾರೆ. ಇದು ಪುರಾಣದಿಂದ ಮಾತ್ರ ಸಾಧ್ಯವಾಗಿದೆ. ಅಶೇಷ ಜಗದಾಧಾರ ಶಿಂಶುಮಾರೋ ಹರಿಪರಃ ಸರ್ವೇ ಬ್ರಹ್ಮವಿದೋ ನತ್ವಾ ತ್ವಂ ಯಾಂತಿ ಪರಮಂ ಪದಂ. ಯಾರು ಭಗವಂತನನ್ನು ಆರಾಧನೆ ಮಾಡುತ್ತಾರೋ ಅವರಿಗೆ ಮಾತ್ರ ಮೋಕ್ಷ ಬರುತ್ತದೆ ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಇದರ ಅರ್ಥವೇನು? ಸಕಲ ಸಜ್ಜನರು ಭಗವಂತನನ್ನು ವಿವಿಧ ರೂಪದಲ್ಲಿ ನಾವು ಆರಾಧನೆ ಮಾಡಬೇಕು ಎಂಬುದರ್ಥ. ಜ್ಞಾನಾತ್ಮಕವಾದ ಶಿಂಶುಮಾರ ರೂಪದ ಚೇಳಿನ ರೂಪದಲ್ಲಿರುವ ಭಗವಂತ ಮೇಲಿನ ಲೋಕದಲ್ಲಿ ವ್ಯಾಪಿಸಿರುವನು. ಅವನಲ್ಲಿ ಆದಿತ್ಯಾದಿಗಳು ಆಶ್ರಯಿಸಿದೆ ತಿಳಿಯಬೇಕು. ಜ್ಞಾನಾತ್ಮಕೆ ವಿಷ್ಣು ಶಿಂಶುಮಾರ ಉಪಸ್ಥಿತ ಊರ್ಧ್ವಲೋಕೇಶು ಸಂವ್ಯಾಪ್ಯಂ ಆದಿತ್ಯಾದ್ಯ ಸಮಾಶ್ರಿತಃ ಎಂಬುದು ಬ್ರಹ್ಮಾಂಡ ಪುರಾಣದಿಂದ ತಿಳಿದು ಬರುತ್ತದೆ. ನಾವು ಸೂರ್ಯಲೋಕ ಅಂದರೆ ನಾವು ಗಮನಿಸುತ್ತೇವೆ. ಆದರೆ ಸೂರ್ಯಲೋಕವನ್ನು ಹಿಡಿದುಕೊಂಡಿರುವನು ಯಾರು? ಶಿಂಶುಮಾರ ರೂಪಿ ಭಗವಂತ. ನಾವು ಆದ್ದರಿಂದ ಶಿಂಶುಮಾರವನ್ನು ಮರೆತು ಸೂರ್ಯನು ಓಡಾಡುತ್ತಿದ್ದಾನೆ ಅಂತ ಹೇಳಿದರೆ ಅದು ತಪ್ಪಾದ ಜ್ಞಾನ ಆಗುತ್ತದೆ. ಇಂತಹ ಸುಜ್ಞಾನ ಒದಗಿಸುವುದು ಪುರಾಣ ವಚನವಾಗಿದೆ. ಅದು ವೇದವ್ಯಾಸದೇವರು ನಮಗೆ ಅನುಗ್ರಹಿಸಿದ್ದಾರೆ. ವೇದವ್ಯಾಸದೇವರ ಅನುಗ್ರಹ ರೂಪ ನಾವು ಯಾವ ಕಾಲಕ್ಕೂ ಮರೆಯುವಂತೆ ಇಲ್ಲ. ಭಗವಂತ ಪ್ರತಿ ಮನ್ವಂತರದಲ್ಲಿ ಉಪೇಂದ್ರ ರೂಪಿಯಾಗಿ ಅಸುರನನ್ನು ಸಂಹರಿಸುವನು. ಶಾದ್ಯದೇವ ಮನು ಆಗಿದ್ದ ವೈವಸ್ವತ ಮನ್ವಂತರದಲ್ಲಿ ವಾಮನನಾಗಿ ಅವತರಿಸಿದನು. ಉಪೇಂದ್ರ ರೂಪಿ ಭಗವಾನ್ ಪ್ರತಿ ಮನ್ವಂತರಂ ವಿಭು ಅಸುರಾನ್ ಹಂತಿ ನಿಯಂತಂ ಶಾದ್ಯದೇವೇ ಚ ವಾಮನಃ ಎಂಬುದು ವಾಮನ ಪುರಾಣದಲ್ಲಿದೆ. ಅದು ಭಾಗವತಾತ್ಪುರಾಣದಲ್ಲಿ ಶ್ರೀಮದಾನಂದ ತೀರ್ಥರು ನುಡಿದು ತೋರಿಸಿದ್ದಾರೆ. ಕಪಿಲೋ ಭಗವಾನಜಃ ಪ್ರೋಭಾಚ ಬ್ರಹ್ಮಣಿ ವಿದ್ಯಾ ಋಗ್ಭಾಷ್ಯದಲ್ಲಿ ಉಕ್ತವಾಗಿರ್ತಕ್ಕಂಥದ್ದು ಸಹ ಕಪಿಲ ರೂಪಿ ಪರಮಾತ್ಮ ಚತುರ್ಮುಖಿ ವಿದ್ಯೆಯನ್ನು ಉಪದೇಶಿಸಿದನು ಎಂಬುದು ಋಗ್ಭಾಷ್ಯದ ವಾಕ್ಯ. ಇದನ್ನು ಸಹ ಯಾಕೆ ಪುರಾಣದ ವಾಕ್ಯದಲ್ಲಿ ತಿಳಿಸಿಕೊಟ್ರು ಅಂದರೆ ಋಗ್ಭಾಷ್ಯದಲ್ಲಿ ಅಂದರೆ ಋಗ್ವೇದದಲ್ಲಿ ಇರ್ತಕ್ಕಂಥದ್ದು ಪುರಾಣದ ವಾಕ್ಯದ ತಾತ್ಪರ್ಯವೇ ಎಂದು ತಿಳಿಯಿರಿ. ಇದರ ಒಟ್ಟು ನಾವು ಏನು ತಿಳಿಯಬೇಕು? ಪುರಾಣ ಪುರುಷೋತ್ತಮ ಎಂಬುದು ಭಗವಂತನ ಅನೇಕ ರೂಪಗಳನ್ನು ತಿಳಿಸುವ ಗೈಡ್ ಎಂಬುದಾಗಿದೆ. ನಾವು ಪುರಾಣವನ್ನು ಸರಿಯಾಗಿ ಅಭ್ಯಾಸ ಮಾಡಲಿಲ್ಲದರೆ ಭಗವಂತನ ಅನಂತ ರೂಪಗಳನ್ನು ನಾವು ತಿಳಿಯಕ್ಕೆ ಸಾಧ್ಯವಿಲ್ಲ. ಭಗವಂತನ ಎಲ್ಲ ಶಬ್ದಗಳು ಭಗವಂತನ ರೂಪಗಳೇ. ಆ ರೂಪ ಹೇಗಿರುತ್ತೆ ಎಂಬುದನ್ನು ಯಾರು ತಿಳಿಸಬೇಕು? ವೇದವ್ಯಾಸದೇವರೇ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದ ಸಕಲ ಪುರಾಣದ ಅನುಸಂಧಾನ ಮಾಡಿಕೊಳ್ಳಲೇಬೇಕು. ಇದು ಯಾವಾಗ ಸಾಧ್ಯವಾಗುತ್ತದೆ? ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧ್ಯವಾಗುತ್ತದೆ. ಆದ್ದರಿಂದಲೇ ದೇವಾನುದೇವತೆಗಳು ಸಹ ಮನುಷ್ಯರಾಗಿ ಹುಟ್ಟಿಗೆ ಸಾಧನೆ ಮಾಡಿಕೊಳ್ಳಬೇಕು ಎಂದು ಅಪೇಕ್ಷೆ ಮಾಡುತ್ತಾರೆ ಎಂಬುದು ಕಾಲ ಪ್ರಸಿದ್ಧ ದೇಶ ಪ್ರಸಿದ್ಧಿಯಲ್ಲಿ ನಮ್ಮ ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಇದರ ವಿಶೇಷ ಅನುಸಂಧಾನ ನಾವು ಮನುಷ್ಯರಾಗಿದ್ದಾಗ ನಾವು ಅಂದುಕೊಳ್ಳಬೇಕು. ಇಂತಹ ಮನುಷ್ಯ ಜನ್ಮ ಬಂದಿದ್ದು ನಮ್ಮ ತಂದೆ ತಾಯಿ ಅನುಗ್ರಹದಿಂದ. ಅವರ ಉಪಕಾರ ಸ್ಮರಣೆಯನ್ನು ಮಾಡಬೇಕು.
ತಂದೆ ತಾಯಿಗಳು ಬಾಳಿ ಬದುಕಿದ್ದು ಗುರು ಹಿರಿಯರ ಆಶ್ರಯದಿಂದ. ಆದ್ದರಿಂದ ಅವರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳ ಆಶ್ರಯದಲ್ಲಿ ಪಡೆದವರು. ಆದ್ದರಿಂದ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಭಗವದಾಜ್ಞಾ ಪ್ರಕಾರವಾಗಿ ದೇವರು ಸಕಲರಲ್ಲಿಯೂ ನಿಂತು ಎಲ್ಲ ಕ್ರಿಯೆಗಳನ್ನು ಶಕ್ತಿ, ಪ್ರಾಣ, ಬುದ್ಧಿ, ಆಯಸ್ಸು, ಬಲ, ತೇಜಸ್ಸು ಎಲ್ಲ ರೂಪದಿಂದಲೂ ನಿಂತು ಕೆಲಸವನ್ನು ಮಾಡುತ್ತಾ ಇರುವುದರಿಂದ ಅವರು ಜೀವೋತ್ತಮರಾದರು. ಆ ಜೀವೋತ್ತಮತ್ವೇನ ನಾವು ಅವರನ್ನು ಸ್ಮರಣೆ ಮಾಡಬೇಕು. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ಪರಮಪುರುಷ, ನಮ್ಮ ಬಿಂಬರೂಪ. ಅವನೇ ಪುರಾಣ ಪುರುಷೋತ್ತಮ. ಆದ್ದರಿಂದ ಪುರಾಣ ಪುರುಷೋತ್ತಮ ಎಂಬ ಸಮಾರಂಭ ಎಲ್ಲಿಗೆ ನಾವು ತಂದು ನಿಲ್ಲಿಸಬೇಕು? ನಮ್ಮ ಬಿಂಬನಲ್ಲಿ ತಂದು ನಿಲ್ಲಿಸಬೇಕು. ವೇದವ್ಯಾಸ ದೇವರು ಇಡೀ ಬ್ರಹ್ಮಾಂಡದ ಸಕಲ ಅಣು, ರೇಣು, ತೃಣ, ಕಾಚದಲ್ಲಿರ್ತಕ್ಕಂಥ ರೂಪಗಳನ್ನು ಚಿಂತಿಸಿ ಆ ಎಲ್ಲ ರೂಪಕ್ಕೆ ಅಭಿನ್ನವಾದ ಭಗವಂತನ ರೂಪ ಅದು ನಮ್ಮ ಬಿಂಬರೂಪ. ಆದ್ದರಿಂದ ನಮ್ಮ ಬಿಂಬನೇ ವಿರಾಟ್ ರೂಪ ಎಂಬುದನ್ನಾಗಿ ಚಿಂತಿಸಿದಾಗ ಭಗವಂತನ ವಿಶೇಷ ಅನುಗ್ರಹ ಪ್ರಾಪ್ತವಾಗುವುದು. ಇಂತಹ ಭಗವಂತ ಎಲ್ಲೆಲ್ಲೂ ಇರತಕ್ಕಂಥ ಭಗವಂತನ ನಾವು ಹೇಗೆ ಉಪಕಾರ ಸ್ಮರಣೆ ಮಾಡುವುದೆಂದರೆ ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತಿ ನಮ ಉಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ರಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.